ನಾವೆಲ್ಲರೂ ಲೈಫ್ನಲ್ಲಿ ಚೇಂಜ್ ಆಗಬೇಕು ಅಂತ ಥಿಂಕ್ ಮಾಡ್ತೀವಿ. ಹಾಗೆ ಬೆಟರ್ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡಬೇಕು, ಸಕ್ಸಸ್ನ ಅಚೀವ್ ಮಾಡಬೇಕು ಅಂತ ಕೂಡ ಥಿಂಕ್ ಮಾಡ್ತೀವಿ. ಬಟ್ ಹಾನೆಸ್ಟಾಗಿ ಹೇಳಬೇಕಂದ್ರೆ ಸ್ಟಾರ್ಟ್ ಮಾಡ್ತೀವಿ, ಆದರೆ ಕಂಟಿನ್ಯೂ ಮಾಡಲ್ಲ. 2-3 ಡೇಸ್ ಮೋಟಿವೇಶನಲ್ಲೇ ಇರ್ತೀವಿ, ಆದಮೇಲೆ ಸೇಮ್ ಹಳೆಯ ರುಟೀನ್ಗೆ ಹೋಗ್ತೀವಿ, ಸೇಮ್ ಹಳೆಯ ಹ್ಯಾಬಿಟ್ಸ್ಗೆ ಹೋಗ್ತೀವಿ. ಯಾಕೆ ಗೊತ್ತಾ? ಪ್ರಾಬ್ಲಮ್ ನಮ್ಮ ಎಫರ್ಟಲ್ಲೆಲ್ಲ ಇರೋದು, ಪ್ರಾಬ್ಲಮ್ ಇರೋದು ನಮ್ಮ ಸಿಸ್ಟಮಲ್ಲಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಈಸಿ ಕನ್ನಡ ಸಿಂಪಲ್ ಇಂಗ್ಲಿಷ್ ಕನ್ನಡ ಬುಕ್ ಸಮ್ಮರಿಗೆ ಸ್ವಾಗತ. ಇವತ್ತು ನಾವು ಆಟೋಮಿಕ್ ಹ್ಯಾಬಿಟ್ಸ್ ಬುಕ್ನ ಡೀಪಾಗಿ ಸಿಂಪಲ್ಲಾಗಿ ಅರ್ಥ ಮಾಡೋಣ. ಈ ವಿಡಿಯೋ ಮುಗಿದ ಮೇಲೆ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಯಾಕೆ ನಾವು ಚೇಂಜ್ ಆಗಲ್ಲ ಮತ್ತು ಹೇಗೆ ನಮ್ಮ ಲೈಫಲ್ಲಿ ರಿಯಲ್ ಚೇಂಜಸ್ನ ತಂದುಕೋಬೇಕು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಒಂದು ಬುಕ್ಕು ಮತ್ತು ಪೆನ್ ಜೊತೆ ಸಿದ್ಧವಾಗಿರಿ. ನಾ ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ, ಹಾಗೆ ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸು ಬುಕ್ಕಲ್ಲಿ. ನಮ್ಗೆ ಗೊತ್ತಿಲ್ಲ ಯಾವ ಪಾಯಿಂಟು ನಮ್ಮ ಜೀವನವನ್ನು ಬದಲಾಯಿಸುತ್ತೆ ಅಂತ, ಹಾಗಾಗಿ ನೋಟ್ ಮಾಡ್ಕೊಳ್ಳಿ ದಯವಿಟ್ಟು. ಪಾಯಿಂಟ್ ನಂಬರ್ 1, ಗೋಲ್ಸ್ ವರ್ಸಸ್ ಸಿಸ್ಟಮ್ಸ್. ನಾವು ಯೂಶಲ್ ಆಗಿ ಏನು ಮಾಡ್ತೀವಿ ಗೊತ್ತಾ? ಗೋಲ್ ಸೆಟ್ ಮಾಡ್ತೀವಿ. ಏನಂತ? ಐ ವಾಂಟ್ ಟು ಲೂಸ್ ವೆಯ್ಟ್, ಐ ವಾಂಟ್ ಟು ಸ್ಟಡಿ ಡೈಲಿ, ಐ ವಾಂಟ್ ಟು ವೇಕ್ ಅಪ್ ಅರ್ಲಿ ಅಂತ ಗೋಲ್ಗಳನ್ನು ಸೆಟ್ ಮಾಡ್ತೀವಿ. ಬಟ್ ಪ್ರಾಬ್ಲಮ್ ಏನಂದರೆ, ನಾವು ಗೋಲ್ ಮೇಲೆ ಫೋಕಸ್ ಮಾಡ್ತಾ ಇರ್ತೀವಿ, ಸಿಸ್ಟಮ್ ಮೇಲೆ ಫೋಕಸ್ ಮಾಡೋದೇ ಇಲ್ಲ. ಸಿಸ್ಟಮ್ ಅಂದರೆ ಏನು? ನಾವು ಡೈಲಿ ಏನು ಮಾಡ್ತೀವಿ, ನಮ್ಮ ರೊಟೀನ್ ಏನು, ನಮ್ಮ ಎನ್ವಿರಾನ್ಮೆಂಟ್ ಏನು, ಇವೆಲ್ಲ ಕಂಬೈನ್ ಆದರೆ ಸಿಸ್ಟಮ್ ಆಗುತ್ತೆ. ಎಕ್ಸಾಂಪಲ್ ನೋಡೋಣ. ಐ ವಾಂಟ್ ಟು ಸ್ಟಡಿ ಅಂತ ಗೋಲ್ ಇದ್ದರೆ ಅಷ್ಟೇ ಸಾಕಾಗಲ್ಲ, ಅದಕ್ಕೆ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡ್ಕೋಬೇಕು ನಾವು. ಏನಪ್ಪ ಸಿಸ್ಟಮ್ ಅಂದರೆ, ಡೈಲಿ ಫಿಕ್ಸ್ ಟೈಮಲ್ಲಿ ಓದಬೇಕು, ಫೋನ್ನ ಪಕ್ಕದ ರೂಮಲ್ಲಿ ಇಟ್ಬಿಡಬೇಕು, ನಮ್ಮ ಸುತ್ತಮುತ್ತಲು ಕ್ಲೀನಾಗಿರಬೇಕು, ಯಾವುದು ಸೌಂಡ್ ಕೇಳಿಸದೇ ಇರಬೇಕು, ಆ ಪ್ರದೇಶದಲ್ಲಿ ಕೂತ್ಕೊಂಡು ಓದಬೇಕು. ಈ ಥರ ಒಂದು ಸಿಸ್ಟಮ್ಗಳನ್ನು ಬಿಲ್ಡ್ ಮಾಡ್ಕೋಬೇಕು. ಸೊ ರಿಮೆಂಬರ್, ಗೋಲ್ಸ್ ಡೈರೆಕ್ಷನ್ನ ಕೊಡುತ್ತೆ, ಬಟ್ ಸಿಸ್ಟಮ್ಸು ಸಕ್ಸಸ್ನ ಕೊಡುತ್ತೆ. ನಾವು ಗೋಲ್ಸ್ನ ಕ್ರಿಯೇಟ್ ಮಾಡಬೇಕು, ಬಟ್ ಸಿಸ್ಟಮ್ಸ್ನ ಬಿಲ್ಡ್ ಮಾಡಬೇಕು, ಸಿಸ್ಟಮ್ಸ್ ಮೇಲೆ ಫೋಕಸ್ ಮಾಡಬೇಕು. ಪಾಯಿಂಟ್ ನಂಬರ್ 2, ಸ್ಮಾಲ್ ಹ್ಯಾಬಿಟ್ಸ್ ಬಿಗ್ ರಿಸಲ್ಟ್ಸ್. ನಾವು ಯೂಶಲಿ ಏನು ಮಾಡ್ತೀವಿ ಗೊತ್ತಾ? ಮೋಟಿವೇಶನ್ ಬಂದಾಗ ಯಾವುದನ್ನೇ ಆದರೂ ದೊಡ್ಡದಾಗಿ ಸ್ಟಾರ್ಟ್ ಮಾಡಿಬಿಡ್ತೀವಿ, ಆದರೆ 2-3 ದಿನ ಆದಮೇಲೆ ಸ್ಟಾಪ್ ಮಾಡಿಬಿಡ್ತೀವಿ. ಯಾಕಂದರೆ ನಮ್ಮ ಬ್ರೈನ್ ದೊಡ್ಡ ಚೇಂಜಸನ್ನು ಅಕ್ಸೆಪ್ಟ್ ಮಾಡಲ್ಲ. ಆ ಥರ ಹೇಳ್ತಾರೆ, ಸ್ಮಾಲ್ ಹ್ಯಾಬಿಟ್ಸ್ ಕ್ರಿಯೇಟ್ ಬಿಗ್ ರಿಸಲ್ಟ್ಸ್ ಅಂತ ಹೇಳ್ತಾರೆ. ಅದನ್ನು 1% ಇಂಪ್ರೂವ್ಮೆಂಟ್ ಕಾನ್ಸೆಪ್ಟ್ ಅಂತ ಕೂಡ ಹೇಳ್ತಾರೆ. ಅಂದರೆ ಡೈಲಿ ಜಸ್ಟ್ 1% ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಮಗೆ ಶುರುವಿನಲ್ಲಿ ಡಿಫ್ರೆನ್ಸ್ ಕಾಣಲ್ಲ, ಆದರೆ ಕಾಲ ಕಳೆದಂತೆ ದೊಡ್ಡ ಪರಿವರ್ತನೆಯನ್ನು ಕಾಣ್ಬೋದು. ಎಕ್ಸಾಂಪಲ್, ಡೈಲಿ 10 ನಿಮಿಷ ಓದ್ತಾ ಬಂದರೆ ನಮಗೆ ಇನಿಷಿಯಲಿ ಏನು ಡಿಫ್ರೆನ್ಸ್ ಕಾಣಲ್ಲ, ಆದರೆ 1 ವರ್ಷ ಆದಮೇಲೆ ನೋಡಿದ್ರೆ ನಮ್ಮ ನಾಲೆಜ್ ಲೆವೆಲ್ಲು ತುಂಬ ಹೈ ಆಗಿ ಇರುತ್ತೆ. ಹಾಗೆ ನಾವು ಏನಾದರೂ ಸಣ್ಣ ಆಗಬೇಕು ಅನಿಸಿದ್ರೆ ನಾವು ಸ್ವಲ್ಪ ವರ್ಕೌಟ್ ಶುರು ಮಾಡಬೇಕು ಡೈಲಿ. ಇನಿಷಿಯಲ್ ಆಗಿ ನಮಗೆ ಚೇಂಜಸ್ ಕಾಣಲ್ಲ, ಆದರೆ 1 ವರ್ಷ ಆದಮೇಲೆ ನಮ್ಮಲ್ಲಿ ತುಂಬ ಬದಲಾವಣೆ ಕಾಣ್ಬೋದು. ಸೊ ರಿಮೆಂಬರ್, ಸಕ್ಸಸ್ ಈಸ್ ನಾಟ್ ಒನ್ ಬಿಗ್ ಸ್ಟೆಪ್, ಇಟ್ ಈಸ್ ಸ್ಮಾಲ್ ಸ್ಟೆಪ್ಸ್ ಅಂತ ಹೇಳ್ತಾರೆ.
ಅದನ್ನು ರಿಪೀಟೆಡಾಗಿ ಡೈಲಿ ಮಾಡ್ತಾ ಇರಬೇಕು ನಾವು. ಸೊ ಹಾಗಾದರೆ ನಮ್ಮಲ್ಲಿ ಚೇಂಜಸ್ಸು ಕಾಣುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ಮಾಲ್ ಹ್ಯಾಬಿಟ್ಸ್ ದೊಡ್ಡ ರಿಸಲ್ಟನ್ನು ಕೊಡುತ್ತೆ ಅಂತ ಈ ಸೆಕೆಂಡ್ ಪಾಯಿಂಟಲ್ಲಿ ನಾವು ತಿಳ್ಕೊಬೋದು. ನೆಕ್ಸ್ಟ್ ಪಾಯಿಂಟ್ ನಂಬರ್ 3, ಐಡೆಂಟಿಟಿ ಚೇಂಜ್. ನಾವು ಯೂಶ್ವಲಾಗಿ ಏನು ಮಾಡ್ತೀವಿ, ನನ್ನ ಹ್ಯಾಬಿಟ್ನ ಚೇಂಜ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತೀವಿ. ಆದರೆ ಸ್ವಲ್ಪ ದಿನದಲ್ಲೇ ಮತ್ತೆ ಹಳೆ ಹ್ಯಾಬಿಟ್ಗೆ ಹೋಗ್ತೀವಿ. ಯಾಕಂದರೆ ನಾವು ನಮ್ಮ ಹ್ಯಾಬಿಟ್ನ ಚೇಂಜ್ ಮಾಡೋಕ್ಕೆ ಮಾತ್ರ ಟ್ರೈ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಆಲೋಚನೆಗಳನ್ನು ಚೇಂಜ್ ಮಾಡೋಕ್ಕೆ ನಾವು ಟ್ರೈ ಮಾಡಲ್ಲ. ಇಲ್ಲಿ ಐಡೆಂಟಿಟಿ ಅಂದರೆ ಏನು? ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಾವು ನಮ್ಮ ಬಗ್ಗೆ ಏನಂತ ನಂಬಿರ್ತೀವಿ ಅದೇ ನಮ್ಮ ಐಡೆಂಟಿಟಿ ಆಗಿರುತ್ತೆ. ಎಕ್ಸಾಂಪಲ್ ನೋಡಿ, ನಾವು ಏನಂತ ಥಿಂಕ್ ಮಾಡಿರ್ತೀವಿ, ನಾವು ಒಬ್ಬ ಲೇಜಿ ಪರ್ಸನ್ ಅಂತ ಥಿಂಕ್ ಮಾಡಿರ್ತೀವಿ. ಆದರೆ ದಿನಾ ಸ್ಟಡಿ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತೀವಿ. ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಕನ್ಸಿಸ್ಟೆನ್ಸಿ ಬರಲ್ಲ. ಆವಾಗ ನಾವೇನು ಮಾಡಬೇಕು, ನಮ್ಮ ಥಿಂಕಿಂಗ್ ಪ್ಯಾಟರ್ನ್ನ ಚೇಂಜ್ ಮಾಡ್ಕೋಬೇಕು. ಅಂದರೆ ನಮ್ಮ ಐಡೆಂಟಿಟಿನ ಚೇಂಜ್ ಮಾಡಬೇಕು. ಏನಂತ, ಐ ಆಮ್ ಎ ಡಿಸಿಪ್ಲಿನ್ಡ್ ಪರ್ಸನ್ ಅಂತ. ಆವಾಗ ನಾವು ಕನ್ಸಿಸ್ಟೆನ್ಸಿಯಾಗಿ ಓದೋಕ್ಕೆ ಶುರು ಮಾಡ್ತೀವಿ. ಸೊ ಹಾಗಾಗಿ ನಾವು ಹ್ಯಾಬಿಟ್ಸ್ನ ಚೇಂಜ್ ಮಾಡಬೇಕು ಅಂದರೆ ಫಸ್ಟ್ ನಮ್ಮ ಐಡೆಂಟಿಟಿನ ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ನಂಬರ್ 4, ವೈ ವಿ ಫೇಲ್. ನಾವು ಯಾಕೆ ಫೇಲ್ ಆಗ್ತೀವಿ ಅಂತ ನೋಡಿ. ನಾವು ಫೇಲ್ ಆಗ್ತೀವಿ ಅಂದರೆ ನಾವು ವೀಕ್ ಅಂತ ಅರ್ಥ ಅಲ್ಲ, ನಾವು ರಾಂಗ್ ಮೆಥಡ್ನ ಯೂಸ್ ಮಾಡ್ತಿದ್ದೀವಿ ಅಂತ ಅರ್ಥ. ನೋಡಿ, ಮೋಟಿವೇಶನ್ ಬಂದಾಗ ದೊಡ್ಡದಾಗಲಿ ಪ್ಲ್ಯಾನ್ ಮಾಡ್ತೀವಿ. ಏನಂತ, ನಾನು ದಿನ 5 ಗಂಟೆಗೆ ಎದ್ದೇಳಬೇಕು, ಡೈಲಿ 2 ಅವರ್ಸ್ ಸ್ಟಡಿ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತೀವಿ. ಆದರೆ 2-3 ದಿನ ಫಾಲೋ ಕೂಡ ಮಾಡ್ತೀವಿ. ಆಮೇಲೆ ಫೇಲ್ ಆಗ್ತೀವಿ. ಆಮೇಲೆ ಗಿಲ್ಟು, ಫ್ರಸ್ಟ್ರೇಷನ್ ಶುರು ಆಗುತ್ತೆ. ಆದರೆ ಪ್ರಾಬ್ಲಮ್ ನಾವಲ್ಲ. ಪ್ರಾಬ್ಲಮ್ ಏನಪ್ಪ ಅಂದರೆ ಸಿಸ್ಟಮ್ ಕರೆಕ್ಟಾಗಿಲ್ಲ. ಸಿಸ್ಟಮ್ ಅಂದರೆ ಏನು? ನಮ್ಮ ಡೈಲಿ ರೊಟೀನ್, ನಮ್ಮ ಸೆಟಪ್, ನಮ್ಮ ಎನ್ವಿರಾನ್ಮೆಂಟ್, ಇದೆಲ್ಲ ನಮ್ಮ ಸಿಸ್ಟಮ್ ಆಗಿರುತ್ತೆ. ಸೊ ಹಾಗಾಗಿ ಆಥರ್ ಏನು ಹೇಳ್ತಾರೆ ಅಂತಂದರೆ, ಮೋಟಿವೇಶನ್ ಈಸ್ ಟೆಂಪರರಿ, ಸಿಸ್ಟಮ್ ಈಸ್ ಪರ್ಮನೆಂಟ್ ಅಂತ ಹೇಳ್ತಾರೆ. ಸೊ ಹಾಗಾದರೆ ನಾವು ಸಿಸ್ಟಮ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ನಂಬರ್ 5, ನಾವು ಯೂಶ್ವಲಾಗಿ ಏನು ಥಿಂಕ್ ಮಾಡ್ತೀವಿ, ದೊಡ್ಡದಾಗಿ ಆ್ಯಕ್ಷನ್ ತಗೊಂಡ್ರೆ ಬೇಗ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಳ್ತೀವಿ. ಆದರೆ ಅದು ಸತ್ಯ ಅಲ್ಲ. ಆಥರ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮೇಕ್ ಹ್ಯಾಬಿಟ್ಸ್ ವೆರಿ ಈಸಿ ಅಂತ ಹೇಳ್ತಾರೆ. ಅಂದರೆ 2 ನಿಮಿಷ, 5 ನಿಮಿಷ, 10 ನಿಮಿಷದಿಂದ ಶುರು ಮಾಡಿ. ಯಾವುದೇ ಹ್ಯಾಬಿಟ್ಸ್ನೂ ಕೂಡ ದಿನ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಇರ್ಬೋದು. ಸ್ಟಾರ್ಟ್ ಆಗೋಕ್ಕೆ ತುಂಬ ಈಸಿ ಅನಿಸಿದ್ರೆ ಕಂಟಿನ್ಯೂ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಆಥರ್ ಹೇಳ್ತಾರೆ. ಅದು ನಿಜ ಕೂಡ. ನಾವು ಪಾಯಿಂಟ್ ನಂಬರ್ 6, ಎನ್ವಿರಾನ್ಮೆಂಟ್ ಡಿಸೈನ್. ನಾವು ಯೂಶ್ವಲಾಗಿ ಏನು ಥಿಂಕ್ ಮಾಡ್ತೀವಿ, ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕು ಅಂತ. ಆದರೆ ರಿಯಾಲಿಟಿ ಏನಂದರೆ, ನಮ್ಮ ಸರೌಂಡಿಂಗ್ಸು ನಮ್ಮನ್ನು ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಎಕ್ಸಾಂಪಲ್ ನೋಡಿ, ನಾವು ಫೋನ್ ಪಕ್ಕದಲ್ಲಿದ್ದರೆ ಆಟೋಮೆಟಿಕ್ಕಾಗಿ ಆವಾಗವಾಗ ಫೋನ್ ತಗೊಂಡು ಯೂಸ್ ಮಾಡ್ತೀವಿ. ಆದರೆ ಫೋನು ಪಕ್ಕದ ರೂಮಲ್ಲಿ ಇಟ್ಬಿಟ್ಟಿದ್ರೆ ನಾವು ಫೋನ್ನ ಮರೆತು ಬಿಡ್ತೀವಿ, ಸ್ವಲ್ಪ ಹೊತ್ತು ಯೂಸ್ ಮಾಡಲ್ಲ. ಸೊ ಹಾಗೆ ಎನ್ವಿರಾನ್ಮೆಂಟ್ ಅಂದರೆ ನಮ್ಮ ಸುತ್ತಮುತ್ತ ಇರೋ ಥಿಂಗ್ಸು, ನಮ್ಮ ರೂಮು, ನಮ್ಮ ಸೆಟಪ್ಪು, ಇವೆಲ್ಲ ನಮ್ಮ ಹ್ಯಾಬಿಟ್ಸ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾವು ಬುಕ್ ಓದಬೇಕು ಅಂದರೆ ಯಾವಾಗಲೂ ನಾವು ಬುಕ್ಕನ್ನ ವಿಸಿಬಲ್ ಪ್ಲೇಸ್ಗಳಲ್ಲೆಲ್ಲ ಇಟ್ಕೊಂಡಿರಬೇಕು. ಫೋನ್ ಯೂಸ್ ಮಾಡಬಾರ್ದು ಅಂದರೆ
ಫೋನ್ನ ಸ್ವಲ್ಪ ಹೊತ್ತು ನಮ್ಮಿಂದ ದೂರ ಇಟ್ಟುಬಿಡಬೇಕು, ಅಂದರೆ ಪಕ್ಕದ ರೂಮಲ್ಲಿ ಇಟ್ಬಿಡಬೇಕು. ಹಾಗೆಯೇ ನಾವು ಒಳ್ಳೆ ಫುಡ್ ಹ್ಯಾಬಿಟ್ಸ್ನ ಬೆಳೆಸ್ಕೋಬೇಕು ಅಂತಂದರೆ ನಮ್ಮ ಸುತ್ತಮುತ್ತಲು ಬರೀ ಫ್ರೂಟ್ಸ್ ವೆಜಿಟೇಬಲ್ಸ್ನ ಇಟ್ಕೊಂಡಿರಬೇಕು. ಜಂಕ್ ಫುಡ್ಗಳನ್ನೆಲ್ಲ ರಿಮೂವ್ ಮಾಡಿಬಿಡಬೇಕು. ಇದು ನಮ್ಮ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಸೊ ಆ ಎನ್ವಿರಾನ್ಮೆಂಟ್ನ ನಾವು ಕರೆಕ್ಟಾಗಿ ಡಿಸೈನ್ ಮಾಡ್ಕೊಂಡಿರಬೇಕು. ಹಾಗಾದರೆ ಇವತ್ತಿಂದಲೇ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮ ಲೈಫ್ ಚೇಂಜ್ ಆಗಬೇಕು ಅಂದರೆ ದೊಡ್ಡ ದೊಡ್ಡ ಆ್ಯಕ್ಷನ್ಸ್ ಬೇಡ, ಸ್ಮಾಲ್ ಹ್ಯಾಬಿಟ್ಸ್ ಸಾಕಾಗುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೌ ಟು ಬ್ರೇಕ್ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೇ ಪುಸ್ತಕದ ಮುಂದುವರಿದ ಭಾಗ. ನಿಮಗೇನಾದರೂ ಈ ವಿಡಿಯೋ ಹೆಲ್ಪ್ ಆಗಿದೆ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋ ನಿಮಗೆ ಈಸಿಯಾಗಿ ಸಿಗುತ್ತೆ. ಥ್ಯಾಂಕ್ ಯು.